ನೋಡಿ ಮೊನ್ನೆ ಆವಕಾಯಿ ಉಪ್ಪಿನಕಾಯಿ ಹಾಕಿದೆ. ಹಬ್ಬಕ್ಕೆ ತಂದಿದ್ರು, ತುಂಬ ಕಾಯಿತ್ತು, ಅದಕ್ಕೆ 2 ಕಾಯಿ ಹಾಕಿದೆ. ಬಲ್ತಿದೆ, ಚೆನ್ನಾಗಿ ಬರ್ತಾಯಿದೆ. ಅಂದರೆ ಇನ್ನೂ ಬಲಿಬೇಕು, ನೆಕ್ಸ್ಟ್ ಮಂತ್ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಆದರೆ ಇವಾಗ ಹಾಕ್ಕೊಳ್ಳಿ. ಸಣ್ಣ ಲೋಟದಲ್ಲಿ 4 ಲೋಟ ಈ ಥರ ಒಡೆದು ಇಟ್ಕೋಬೇಕು. ಈ ಒಳಗಡೆ ಜೀಡ ಇರುತ್ತೆ ನೋಡಿ, ಬೀಜ, ಅದನ್ನೂ ಒಡೆದು ಒರೆಸ್ಕೊಂಡು ಹಾಕ್ಕೋಬೇಕು. ತೊಳೆದು ಬಿಟ್ಟು ಒರೆಸಿ ಹಾಕ್ಕೋಬೇಕು ನೋಡಿ. 4 ಲೋಟಕ್ಕೆ ಅರ್ಧ ಲೋಟ ಉಪ್ಪು, ಅರ್ಧ ಲೋಟ ಖಾರದ ಪುಡಿ. ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಮೆಜರ್ಮೆಂಟೆಲ್ಲ ಹಾಕ್ಕೊಳ್ಳಿ. ನೀವು ಯಾವ ಲೋಟದಲ್ಲಾದರೂ ಹಾಕ್ಕೊಳ್ಳಿ. 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಇದಕ್ಕೆ ಅರಿಶಿನ 1/4 ಸ್ಪೂನು. ಸಾಸಿವೆಯನ್ನು ಹಸಿದೇನೆ, ಸಾಸಿವೆ 1/4 ಲೋಟ, ಯಾವ ಲೋಟದಲ್ಲಿ ನಾವು ಇದಾಗ್ತೀವೋ ಅದ್ರಲ್ಲಿ 1/4 ಲೋಟ ಹಸಿದೇನೆ ಮಿಕ್ಸಿ ಮಾಡಿಬಿಟ್ಟು ಹಾಕಿ. ಮೆಂತ್ಯ ಹುರಿದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಹುರಿದಿದ್ದರೆ ಕಹಿ ಬಂದುಬಿಡುತ್ತೆ. ಈ ಜಕ್ಲಿ ಸವರ್ದು ಎಳ್ಳೆಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಳ್ಳೆಣ್ಣೆ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ನೋಡಿ. ಈ ಉಪ್ಪಿನಕಾಯಿ ಕಾಯಿಸೋದು ಆರಿಸೋದು ಏನು ಬೇಡ, ಹಂಗಂಗೆ ಹಾಕ್ಬಿಡೋದು. ಎಲ್ಲ ಕೈಯಲ್ಲಿ ಚೆನ್ನಾಗಿ ತೇವ ಎಲ್ದಿರ, ಕೈಗೆ ಏನು ತೇವ ಎಲ್ದಿರ ನೋಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ತಟ್ಟೆ ಒಂದು ಮುಚ್ಚಿಟ್ಬಿಡಿ. ಬೆಳಗ್ಗೆಗೆ ಎಣ್ಣೆ ಎಲ್ಲ ತೇಲ್ಕೊಂಡಿರುತ್ತೆ. ಆವಾಗ ಒಂದು ಸರಿ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಮಿಕ್ಸ್ ಮಾಡಿ ಬಾಯಿಗೆ ಹಾಕ್ಕೊಂಡು ನೋಡಿ, ಒಂದು ಒಳ್ಳೆ ತಗೊಂಡು. ಉಪ್ಪು ಕರೆಕ್ಟ್ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಮೆಜರ್ಮೆಂಟ್ ಹಾಕ್ಕೊಂಡ್ರೆ. ಇವಾಗ 3ನೇ ದಿವಸ ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ ಹೋಳು ಗಟ್ಟಿನೇ ಇರುತ್ತೆ, ಅದು ಹಂಗಂಗೆ ತಿಂದ್ಬಿಡ್ಬೋದು ನೋಡಿ. ಹೋಳು ಒಂದೊಂದೇ ತಗೊಂಡು ಅಷ್ಟು ರುಚಿ ಇರುತ್ತೆ. ಈ ಎಳ್ಳೆಣ್ಣೆ ಅಂತೂ ಸಖತ್ ರುಚಿ ಇದೆ. ಬೇಕಾದವ್ರು ತರಿಸ್ಕೊಳ್ಳಿ. ಜಕ್ಲೀಸ್ ಅವ್ರದ್ದು ಗೂಗಲಲ್ಲಿ ಹುಡುಕಿದ್ರೂ ಸಿಗುತ್ತೆ. ಎಲ್ಲ ನಂಬರ್ ಬೇಕಾದ್ರೆ ನಾನು ಕೇಳಿ. ಒಂದು ಗಾಜಿನ ಬಾಟ್ಲಿಗೆ ಹಾಕ್ಬಿಟ್ಟು ಆ ಬೌಲೊಳಗೆ ಅನ್ನ ಜಾಸ್ತಿ ಹಾಕ್ಕೊಂಡು, ಜನ ಇರಬೇಕು ನೋಡಿ, ಒಬ್ಬೊಬ್ರಿಗೆ ಒಂದೊಂದು ತುತ್ತು ಕೊಡ್ತಾಯಿದ್ರೆ ತಿಂತಾಯಿರ್ತಾರೆ. ನಾನೊಂದು ತುತ್ತಾಗೋಷ್ಟು ಕಲಿಸ್ಬಿಟ್ಟು ತೋರಿಸ್ತಾಯಿದ್ದೀನಿ ನಿಮಗೆ. ಸಖತ್ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಸೇಮ್ ಮೆಜರ್ಮೆಂಟು. ನೀವು ಸ್ವಲ್ಪ ಮಾಡಿಕೊಂಡ್ರೂ 2 ಕಾಯಿ ಮಾಡ್ಕೊಂಡು ಟೇಸ್ಟ್ ನೋಡಿ ಇವಾಗಿಂದ.